ಶುಕ್ರವಾರದ ಶುಭ ದಿನ. ಇವತ್ತಿನ ದಿವಸ ವಿಷಯ ಪರಿಸರ ಮತ್ತು ಜಲ ಸಂರಕ್ಷಣೆಯ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಇವತ್ತಿನ ದಿವಸದಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥ ಒಂದು ಒಳ್ಳೆಯ ಸುದಿನ. ನೋಡಿ, ಪರಿಸರ ಅಂದ ತಕ್ಷಣವೇ ಪ್ರಕೃತಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ನಿಸರ್ಗದಲ್ಲಿ ಆಗತಕ್ಕಂಥ ಬದಲಾವಣೆಗಳು, ನಂತರ ನಮ್ಮ ಕಣ್ಣಿನ ನೋಟದಲ್ಲಿ ಕಾಣ್ತಾ ಇರತಕ್ಕಂಥ ಬೆಟ್ಟ ಗುಡ್ಡಗಳಾಗಿರ್ಬೋದು, ಗಿಡಮರಗಳಾಗಿರ್ಬೋದು, ಸಮುದ್ರ, ಸಾಗರ, ಕೆರೆ ಕಟ್ಟೆಗಳಾಗಿರ್ಬೋದು, ಇವು ನಮ್ಮ ವಾತಾವರಣದಲ್ಲಿ ಆಗತಕ್ಕಂಥ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದಾಗ ಅದು ಪರಿಸರದ ಒಕ್ಕೂಟದ ಮನೆ ಅಂತ ಅಂದ್ಬಿಟ್ಟು ನಾವು ಕರಿಬೋದು. ಸೊ ಈ ಪರಿಸರದ ಒಕ್ಕೂಟದ ಮನೆ ಅಂತಂದರೆ ನಮ್ಮ ಅರ್ಥಗಳಲ್ಲಿ ಒಂದು ಭೂಮಿಯ ಒಂದು ಭಾಗ ಅಂತ ನಾವು ಕರಿಬೋದು, ಭೂಮಿ ಅಂತ ಹೇಳ್ಬೋದು. ಅದು ಪರಿಸರದ ಒಕ್ಕೂಟದ ಮನೆಯಲ್ಲಿ. ಈಗ ಭೂಮಿ ಅಂದ ತಕ್ಷಣವೇ ನಾವು ನೋಡಬೇಕಾಗಿರತಕ್ಕಂಥದ್ದು ಭೌಗೋಳಿಕ ಲಕ್ಷಣಗಳು. ಭೌಗೋಳಿಕ ಲಕ್ಷಣಗಳನ್ನು ಅಂದರೆ ಭೂಮಿಯ ಮೇಲ್ಮೈ ವಾತಾವರಣದಲ್ಲಿ ಆಗತಕ್ಕಂಥ ಬದಲಾವಣೆಗಳು, ನೈಸರ್ಗಿಕ ಬದಲಾವಣೆಗಳು. ಸೊ ಇವುಗಳನ್ನ ಈ ಭೂಮಿ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಹೇಳೋದಕ್ಕೆ ಮುಂಚೆ ನಾನು ಭೂಮಿಯ ರಚನೆಯ ಬಗ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಭೂಮಿಯ ರಚನೆ ಅಂದರೆ ಭೂಮಿಯ ಮೇಲ್ಮೈ ರಚನೆ ಮತ್ತು ಭೂಮಿಯ ಒಳಮೈ ರಚನೆಯಲ್ಲಿ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಭೂಮಿ ಅಂದ ತಕ್ಷಣವೇ ನಮಗೆ 12,800 ಕಿಲೋಮೀಟರ್ ಡಯಾಮೀಟರ್, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರಗಳು. ಸೊ ನೆಲ ಅಂದ ತಕ್ಷಣವೇ ನಾವು ನೆಲದ ಮೇಲೆ ನಿಂತಿದ್ದೀವಿ ಅಂದ ತಕ್ಷಣವೇ ಅದನ್ನು ನಾವು ಲಿಥೋಸ್ಫಿಯರ್ ಅಂತ ಕರಿಬೋದು. ಅದರ ಒಳಪದರದಲ್ಲಿ ನಾವು ಹೈಡ್ರೋಸ್ಫಿಯರ್ ಅಂತ ಕರಿಬೋದು. ಅದರ ಕೆಳಗಡೆ ಹೋಗ್ತಿದ್ದಾಗೆ ನಮಗೆ ರಾಕಿ ಸ್ಫಿಯರ್ ಅಂತ ಕರಿಬೋದು. ನೆಕ್ಸ್ಟ್ ವ್ಯಾಲ್ಕನೋಸ್ಫಿಯರ್, ಅದರ ನೆಕ್ಸ್ಟ್ ನಮಗೆ ಮ್ಯಾಂಟಲ್ ಅಂತ ಕರಿಬೋದು. ಸೊ ಈ ಮ್ಯಾಂಟಲ್ ಸ್ಫಿಯರು ಇಟ್ ಈಸ್ ಎ ಮಾಸ್ ಆಫ್ ದಿ ಸೆಂಟರ್ ಆಫ್ ದಿ ಅರ್ತ್ ಗ್ರಾವಿಟೇಷನಲ್ ಫೋರ್ಸ್. ಭೂಮಿಯ ಗುರುತ್ವ ಕೇಂದ್ರ ಬಿಂದು, ಅದನ್ನು ನಾವು ಮ್ಯಾಂಟಲ್ ಸ್ಫಿಯರ್ ಅಂತ ಕರಿತೀವಿ. ಯಾವುದೇ ಒಂದು ವಸ್ತು ಭೂಮಿಯ ಗುರುತ್ವ ಕೇಂದ್ರ ಬಿಂದುವಿನ ಕಡೆನೇ ಅದು ಸೆಳೆಯುತ್ತೆ, ಎಳೆಯುತ್ತೆ ಅದು. ಸೊ ಹೀಗಾಗಿ ಭೂಮಿಯ ಮೇಲ್ಮೈ ರಚನೆ ಆದ ತಕ್ಷಣವೇ ನಮಗೇನಾಗುತ್ತೆ, ಅದನ್ನು ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ, ಎಮಿಸ್ಫಿಯರ್ ಅಂತ ನಾವು ಕರಿತೀವಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಓಝೋನ್ ಲೇಯರ್ ಅಂತ ಕರಿತೀವಿ. ಸೊ ಈ ನಾವು ಅಟ್ಮಾಸ್ಫಿಯರ್ ಅಂತ ತೊಗೊಂಡಾಗ ಅಟ್ಮಾಸ್ಫಿಯರ್ನ ನೆಲದ ಮೇಲುಗಡೆಯಿಂದ ಸರಿಸುಮಾರು ಒಂದು 16 ಕಿಲೋಮೀಟರ್ ತನಕ ನಾವು ಬಯೋಸ್ಫಿಯರ್ ಅಂತ ಕರಿತೀವಿ. ಆ ಬಯೋಸ್ಫಿಯರ್ನಲ್ಲಿ ನಮಗೆ ಅಕ್ಕಿ ಪಕ್ಷಿಗಳಾಗಿರ್ಬೋದು, ಪ್ರಾಣಿ ಸಂಕುಲ ರಾಶಿಗಳು ಜೀವಿಸಲಿಕ್ಕೆ ಅನುಕೂಲವಾಗಿರತಕ್ಕಂಥ ಒಂದು ವಾತಾವರಣದಲ್ಲಿ ಇದು ಬಯೋಸ್ಫಿಯರ್ನಲ್ಲಿ ಸೇರ್ಕೊಂಡಿರತಕ್ಕಂಥದ್ದು. ಮತ್ತು ಈ ಸೂರ್ಯನ ಕಿರಣ ಈ ಸಮುದ್ರದಲ್ಲಿ 2 ಕಿಲೋಮೀಟರ್ ತನಕ ನಮಗೆ ಏನು ಟ್ರಾವೆಲ್ ಆಗುತ್ತೆ, ಅಲ್ಲಿ ತನಕ ಜಲಜೀವ ರಾಶಿಗಳು ಏನು ಜೀವಿಸಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ಇರತಕ್ಕಂಥದ್ದು. ನಾವು ಭೂಮಿಯ ಮೇಲ್ಮೈ ಲಕ್ಷಣ ಅಂದ ತಕ್ಷಣವೇ ಭೌಗೋಳಿಕ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದಾಗ ಭೂಮಿಯ ಭೌಗೋಳಿಕ ಲಕ್ಷಣಗಳಲ್ಲಿ ನಮಗೆ ಹಲವಾರು ಕಾಲಗಳು ಸಿಗ್ತವೆ. ಅದನ್ನು ನಾವು 2-3 ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ಬೋದು. ಅದು ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಅದು ಬೇಸಿಗೆಗಾಲ ಆಗಿರ್ಬೋದು. ಸೊ ಪ್ರತಿಯೊಂದೊಂದು ರೀತಿಯಿಂದಲೂ ನಮಗೆ ಈ 3 ಕಾಲಗಳು ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಜೀವನದ ಶೈಲಿನಲ್ಲಿ. ಪ್ರತಿಯೊಂದೊಂದು ಹಂತದಲ್ಲೂ ಅದು ಒಂದರಿಂದ ಒಂದು ಯಾವುದೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಅದರಲ್ಲಿ ನಾವು ಮಳೆಗಾಲ ಆಗಿರ್ಬೋದು, ಅಥವಾ ಚಳಿಗಾಲ ಆಗಿರ್ಬೋದು, ಅಥವಾ ಬೇಸಿಗೆಗಾಲ ಆಗಿರ್ಬೋದು. ಬೇಸಿಗೆಗಾಲದಲ್ಲಿ ಗಿಡಮರಗಳು ಎಲೆಗಳು ಉಣುಕ್ತಾ ಇದ್ದಾಗ ವಸಂತ ಕಾಲದಲ್ಲಿ ಅದು ಚಿಗಿಲ್ಬೇಕದು. ಸೊ ಅದೇ ರೀತಿಯಲ್ಲಿ ಮಳೆಯಲ್ಲಿ ಪ್ರತಿಯೊಂದೊಂದು ರೀತಿಯಲ್ಲಿ ಬೀಜ ಬಿತ್ತನೆ ಮಾಡಬೇಕಾಗಿರ್ಬೋದು, ಅದು ಹಿಂಗಾರಿನ ಮಳೆ ಆಗಿರ್ಬೋದು ಅಥವಾ ಮುಂಗಾರಿನ ಮಳೆ ಆಗಿರ್ಬೋದು. ಪ್ರತಿಯೊಂದೊಂದು ಕಾಲಕ್ರಮೇಣದಲ್ಲಿ ಕಾಲಾನುಸಾರವಾಗಿ ಅದು ನಡೀತಾ ಇದ್ದರೆ ಮಾತ್ರ ಆ ಪ್ರಕ್ರಿಯೆಯಲ್ಲಿ ನಾವು ಒಂದು ರೀತಿಯಲ್ಲಿ ಭೌಗೋಳಿಕ ಲಕ್ಷಣಗಳಲ್ಲಿ ನಾವು ವಾತಾವರಣದಲ್ಲಿ ನಾವು ನೋಡ್ಕೊಂಡು ಹೋಗ್ತಾ ಇರ್ಬೋದು. ನಾವು ನೋಡಿ, ನಮಗೆ ಇಲ್ಲಿ ಜಲ ಸಂರಕ್ಷಣೆ ಅಂದ ತಕ್ಷಣವೇ ಇವತ್ತಿನ ದಿವಸದಲ್ಲಿ ನಮಗೆ ಒಂದು ದೊಡ್ಡ ಕೂಗು, ಇಡೀ ಪ್ರಪಂಚದಾದ್ಯಂತ ಪ್ರತಿಯೊಬ್ಬೊಬ್ಬರು ಜಲ ಸಂರಕ್ಷಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮಟ್ಟದಿಂದಲೂ ನಾವು ಅದನ್ನ ಅವೇರ್ನೆಸ್ ತೊಗೊಳ್ತಾ ಇರತಕ್ಕಂಥದ್ದು. ಅದು ರೇನ್ ಹಾರ್ವೆಸ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು, ಆಮೇಲೆ ಸಣ್ಣ ಪುಟ್ಟ ಮಟ್ಟದಲ್ಲಿ ಎಲ್ಲೋ ಪ್ರತಿಯೊಬ್ಬೊಬ್ಬರದ್ದು ಕೂಗು ಜಲ ಸಂರಕ್ಷಣೆ ಅಂತ. ಆದರೆ ಜಲ ಸಂರಕ್ಷಣೆ ಇವತ್ತಿನ ದಿವಸದಲ್ಲಿ ಜಲ ಸಂರಕ್ಷಣೆಯ ಕೂಗು ಇವತ್ತಿನ ದಿವಸದಲ್ಲಿ ಕೇಳ್ತಾ ಇಲ್ಲ. ಅದು ನೂರಾರು ವರ್ಷಗಳಿಂದ ಅಥವಾ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಜಲ ಸಂರಕ್ಷಣೆಯ ಕೂಗು ಅದು. ಈಗ ನೋಡಿ, ಮನುಷ್ಯನ ಸಿವಿಲೈಸೇಷನ್ ಅಂದ ತಕ್ಷಣವೇ ಅವನ ನೀರಿನ ಅನುಕೂಲ ಎಲ್ಲಿ ಸಿಗುತ್ತೆ ಅಲ್ಲಿ ವ್ಯವಸಾಯಕ್ಕೆ ಅಂತ ಬಂದ, ಅಲ್ಲಿ ಅವನು ಉಳಿಲಿಕ್ಕೆ ಅಂತ ಬಂದ. ಅದನ್ನು ನಾವು ಸಿವಿಲೈಸೇಷನ್ ಅಂತ ಕರಿತೀವಿ. ನಾವು ಆ ಸಿವಿಲೈಸೇಷನ್ನಲ್ಲಿ ನಾವು ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಅನ್ಬೋದು, ಹರಪ್ಪ ಆ್ಯಂಡ್ ಮೊಹೆಂಜೊದಾರೋ ಸಿವಿಲೈಸೇಷನ್ ಅನ್ಬೋದು, ಆಮೇಲೆ ಈಜಿಪ್ಟ್ ಸಿವಿಲೈಸೇಷನ್ ಅನ್ಬೋದು. ಇಲ್ಲಿ ನೀರಿನ ಅವಶ್ಯಕತೆ ಎಲ್ಲಿ ಮನುಷ್ಯನಿಗೆ ಬಂತು, ಪ್ರಾಣಿ ಸಂಕುಲ ರಾಶಿಗಳಿಗೆ ಬಂತು, ಅಲ್ಲಿ ಅವನು ಯಥೇಚ್ಛವಾಗಿ ಉಳಿಲಿಕ್ಕೆ ಸಾಧ್ಯತೆ ಆಯಿತು. ಯಾಕೆ ಅಂತಂದರೆ ನೀರಿನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇರತಕ್ಕಂಥದ್ದು. ನೀರಿಲ್ಲದೆ ನಾವು ಊಟ ಇಲ್ಲದೆ ನಾವು ಇರ್ಬೋದು 2 ದಿವಸ ಆದರೂ, ಆದರೆ ನೀರಿಲ್ಲದೆ ಒಂದು ಕ್ಷಣ ನಾವು ಇರಲಿಕ್ಕಾಗಲ್ಲ. ಸೊ ಹೀಗಾಗಿ ನೀರಿನ ಅವಶ್ಯಕತೆ ಭಾಳ ಆಗಿರೋದ್ರಿಂದ ನೋಡಿ, ನಾನು ಈ ಸಿವಿಲೈಸೇಷನ್ ಅಂದ ತಕ್ಷಣವೇ ಹರಪ್ಪ ಸಿವಿಲೈಸೇಷನ್ನು, ಸಿಂಧು ನದಿಯ ನಾಗರಿಕತೆ ಅನ್ಬೋದು, ಅಥವಾ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಈಗ ಯೂಫ್ರಟಿಸ್ ಅಂಡ್ ಟೈಗ್ರಿಸ್ ನದಿಯ ತೀರ ಭಾಗದಲ್ಲಾಗಿರ್ಬೋದು, ಅಥವಾ ನೈಲ್ ನದಿಯ ತೀರ ಭಾಗದಲ್ಲಾಗಿರ್ಬೋದು. ಇವೆಲ್ಲ ಜೀವ ನದಿಗಳಾಗಿರೋದ್ರಿಂದ ಅಲ್ಲಿ ಮನುಷ್ಯನ ವಾಸಸ್ಥಾನ
ಅನುಕೂಲಕ್ಕೆ ತಕ್ಕಂತೆ ಇರೋದ್ರಿಂದ ಅವನು ಅಲ್ಲಿ ಅವನ ಪ್ರಕ್ರಿಯೆ ಆರಂಭ ಮಾಡ್ತಾನೆ, ಅವನ ಜೀವನ ಶೈಲಿಗಳನ್ನ ಬೆಳೆಸ್ಕೊಳ್ತಾ ಇರ್ತಾನೆ. ತದನಂತರದ ದಿನಗಳಲ್ಲಿ ಜನಸಂಖ್ಯೆ ಯಾವಾಗ ಜಾಸ್ತಿ ಆಗ್ತಾ ಆಗ್ತಾ ಬಂತು, ಅವನಲ್ಲಿ ಸಂಶೋಧನಾತ್ಮಕ ಗುಣಗಳು ಬೆಳೀತಾ ಇದ್ದ ಹಾಗೆ ಅವನೇನ್ ಮಾಡ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ವ್ಯವಸಾಯಕ್ಕೆ ಬೇಕಾದ ಅನುಕೂಲಗಳು ಅಥವಾ ಸಲಕರಣೆಗಳನ್ನ ಅವನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದು, ಉತ್ಪನ್ನ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೋಗಿ ಜನಸಂಖ್ಯೆಯನ್ನು ಜಾಸ್ತಿ ಆಗ್ತಾಗ ಬೇರೆ ಬೇರೆ ಕಡೆ ವಲಸೆ ಹೋದ ಹಾಗೆ ನೀರಿನ ಅವಶ್ಯಕತೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಅವನು ಬಿಡಾರ ಹೋಗ್ತಾನೆ, ಅಲ್ಲಲ್ಲಿ ಅವನು ಉಳ್ಕೊಳ್ಳಿಕ್ಕೆ ಹೆಚ್ಚಾಗಿ ಶುರು ಮಾಡಿದ ಅವನು. ಸೊ ಹೀಗಾಗ್ಬಿಟ್ಟು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ನೀರಿನ ಅವಶ್ಯಕತೆ ಜಾಸ್ತಿ, ನೀರು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಂದೊಂದು ರೀತಿಯಲ್ಲಿ. ಇವತ್ತಿನ ದಿವಸದಲ್ಲಿ ನಾವು ಹೇಳ್ಬೋದು, ಇವತ್ತಿನ ದಿವಸದಲ್ಲಿ ನೀರನ್ನ ನಾವು ಮಿತವಾಗಿ ಬಳಸಬೇಕು ಅಂತ ಅಂದ್ಬಿಟ್ಟು ಈ ಕಾರ್ಪೊರೇಟರ್ ಸೆಕ್ಟರ್ಸ್ನಲ್ಲಿ ಯಾರೇ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವರೆಲ್ಲ ಕೆಳ ಹಂತದಲ್ಲಿ ನಾವೇನು ಈಗ ನಲ್ಲಿ ನಾವು ಯೂಸ್ ಮಾಡಬೇಕು ಅಂದರೆ ಒಂದು ಸಿಂಗಲ್ ಡ್ರಾಪ್ ನಾವು ಯೂಸ್ ಮಾಡಬೇಕು, ಅದನ್ನು ಸೇವ್ ಮಾಡಬೇಕು ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಕಲ್ಲಿ ಕೈ ತೊಳಿಬೇಕಾದ್ರೆ ನಾವು ಅದನ್ನು ನೀರನ್ನ ಸೇವ್ ಮಾಡಬೇಕು, ನೋಡ್ಕೊಂಡು ಸೇವ್ ಮಾಡಬೇಕು ಅಂತ ಹೇಳ್ತಾರೆ. ಅದು ದೊಡ್ಡ ಆಘಾತ ಅಲ್ವೇ ಅಲ್ಲ ನಮ್ಮ ಅನಿಸಿಕೆ ಪ್ರಕಾರ. ಯಾಕೆಂದರೆ ಯಾವಾಗ ದೊಡ್ಡ ಆಘಾತ ಅಂತಂದರೆ ನೀರನ್ನ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಸಿವಿಲೈಸೇಷನ್ ನಾಗರಿಕತೆ ಶುರು ಆದಾಗಿಲ್ಲ. ಅವತ್ತಿನ ದಿವಸದಲ್ಲಿ ನಾಗರಿಕತೆ ಶುರು ಆದಾಗಿಲ್ಲ ಅವನಿಗೆ ಬೇಕಾಗಿರತಕ್ಕಂಥದ್ದು ಒಂದು ಸಿಂಗಲ್ ಸ್ಟಾಪ್ ಫ್ಯೂ ಯುಟಿಲಿಟಿ ಅಂತ. ಆ ಸಿಂಗಲ್ ಸ್ಟಾಪ್ ಫ್ಯೂ ಯುಟಿಲಿಟಿ ಅಂತಂದರೆ ಅವನು ಎಲ್ಲೋ ಒಂದು ಕಡೆ ಕಾಲುವೆನಲ್ಲಿ ನೀರು ಹರಿತಾ ಇದೆ ಅಂದ ತಕ್ಷಣವೇ ಅಲ್ಲೆಲ್ಲೋ ಒಂದು ಕಡೆ ತಡೆಗೋಡೆ ಕಟ್ತಾ ಇದ್ದ. ಆ ತಡೆಗೋಡೆ ಕಟ್ತಾ ಇದ್ದಾಗ ಅವನು ಬೇಕಾಗಿರತಕ್ಕಂಥದ್ದು ಅವನ ಯೂಸೇಜ್ಗೆ, ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವ್ಯವಸಾಯ ಮಾಡಲಿಕ್ಕೆ, ಬೇಸಾಯ ಮಾಡಲಿಕ್ಕೆ, ಜಾನುವಾರುಗಳ ಸಾಕಣೆಗೆ, ಆಮೇಲೆ ಈ ವ್ಯವಸಾಯಕ್ಕೆ ಬೇಕಾಗಿರುವಷ್ಟು ಮಾತ್ರ ನೀರನ್ನ ಬಳಕೆ ಮಾಡ್ತಾ ಇರತಕ್ಕಂಥದ್ದು. ಆದರೆ ಇವತ್ತಿನ ದಿವಸದಲ್ಲಿ ಏನಾಗ್ತಾ ಇದೆ ಅಂತಂದರೆ ಒನ್ ಸ್ಟಾಪ್ ಮಲ್ಟಿಪಲ್ ಯೂಸ್ ಅಂತ ಆಗ್ತಾ ಇರತಕ್ಕಂಥದ್ದು. ಈ ಮಾಡರ್ನೈಸೇಷನ್ ಆಗ್ತಾ ಏನಾಗ್ತಾ ಇದೆ, ದೊಡ್ಡ ಅಣೆಕಟ್ಟುಗಳನ್ನ ಕಟ್ತಾ ಇರತಕ್ಕಂಥದ್ದು. ಆ ದೊಡ್ಡ ಕಟ್ಟೆಗಳನ್ನ ಕಟ್ತಾ ಇರತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಯೂಸೇಜ್ ಆಗ್ತಾ ಇರತಕ್ಕಂಥದ್ದು. ಅದು ಕಾರ್ಪೊರೇಟರ್ ಸೆಕ್ಟರ್ಸ್ಗಾಗಿರ್ಬೋದು, ಅಥವಾ ದೊಡ್ಡ ಬೃಹದಾಕಾರ ಕೈಗಾರಿಕಾ ಪ್ರದೇಶಗಳಾಗಿರ್ಬೋದು, ಅಥವಾ ಕುಡಿಯೋದಕ್ಕೆ ನಗರ ಪ್ರದೇಶಗಳಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ವ್ಯವಸಾಯಕ್ಕಾಗಿರ್ಬೋದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ದೊಡ್ಡ ಡ್ಯಾಮ್ಗಳನ್ನ ಕಟ್ತಾ ಇರೋದು ಪ್ರಥಮವಾಗಿ ಆದ್ಯತೆಗಳನ್ನ ಕೊಡ್ತಾ ಇರತಕ್ಕಂಥದ್ದು ಇವರು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ. ಆ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾಗ ನೀರು ಯಾವಾಗ ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ ಅದನ್ನ ಇವತ್ತಿನ ದಿವಸದಲ್ಲಿ ಸೆಕೆಂಡ್ ಯೂಸೇಜ್ ಅಂತ ಅಂದ್ಬಿಟ್ಟು ಹೊಲ ಗದ್ದೆಗಳಿಗೆ ಕೊಡ್ತಾ ಇರತಕ್ಕಂಥದ್ದು, ಬೇಸಾಯಕ್ಕೆ ಕೊಡ್ತಾ ಇರತಕ್ಕಂಥದ್ದು. ತದನಂತರ ದಿನಗಳಲ್ಲಿ ನಗರ ಪ್ರದೇಶಗಳಿಗೆ ಕುಡಿಲಿಕ್ಕೆ ನೀರು, ಆಮೇಲೆ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ಗಳಿಗೆ, ಆಮೇಲೆ ನೆಕ್ಸ್ಟ್ ಕಾರ್ಪೊರೇಟರ್ ಸೆಕ್ಟರ್ಸ್ಗಳಿಗೆ, ದೊಡ್ಡ ಕೈಗಾರಿಕಾ ಪ್ರದೇಶಗಳಿಗೆ ಇವತ್ತಿನ ದಿವಸದಲ್ಲಿ ನೀರುಗಳನ್ನ ಇವತ್ತಿನ ದಿವಸದಲ್ಲಿ ಸಂರಕ್ಷಣೆಗೆ ಏನಂತ ಅದಕ್ಕೆ ಸಪ್ಲೈ ಕೊಡ್ತಾ ಇರತಕ್ಕಂಥದ್ದು, ನೀರಿನ ಹರಿವು ಬರ್ತಾ ಇರತಕ್ಕಂಥದ್ದು. ಸೊ ತದನಂತರದ ದಿನಗಳಲ್ಲಿ ಏನಾಗ್ತಾ ಇದೆ, ಇವತ್ತಿನ ದಿವಸದಲ್ಲಿ ಜಲ ಸಂರಕ್ಷಣೆ ಅಂತ ಹೇಳ್ತಾ ಇದ್ದಾರೆ. ಆ ಜಲ ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ನಾವು ಇನ್ನೊಂದು ಹಂತದಲ್ಲಿ ನಾವು ಹೋದ್ವಿ ಅಂತಂದರೆ ನೋಡಿ, ಒಂದು 2-3 ದೇಶಗಳದ್ದು ಉದಾಹರಣೆ ನಾನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಚೈನಾದಲ್ಲಿ ಇವತ್ತಿನ ದಿವಸದಲ್ಲಿ 87,000 ಡ್ಯಾಮ್ಗಳು ಇರತಕ್ಕಂಥದ್ದು. ಚೈನಾದಲ್ಲಿ 87,000 ಡ್ಯಾಮ್ ಅಂತಂದರೆ ಬೃಹದಾಕಾರದ ಡ್ಯಾಮ್ ಆಗಿರ್ಬೋದು, ಮಧ್ಯಮ ವರ್ಗದಾಗಿರ್ಬೋದು, ಸಣ್ಣ ಮಟ್ಟದ ಡ್ಯಾಮ್ ಆಗಿರ್ಬೋದು, 87,000 ಡ್ಯಾಮ್ ಇರತಕ್ಕಂಥದ್ದು. ಅದೇ ಅಮೆರಿಕಾದಲ್ಲಿ ನಾವು ನೋಡಿದ್ವಿ ಅಂದರೆ 84,000 ಡ್ಯಾಮ್ ಇರತಕ್ಕಂಥದ್ದು. ಅದೇ ನಾವು ಇಂಡಿಯಾದಲ್ಲಿ ಅಂತಂದರೆ ನಮ್ದು ಎಂಥ ದುರ್ದೈವ ಅಂತಂದರೆ ಬರೀ 5,900 ಡ್ಯಾಮ್ನಲ್ಲಿ ನಾವು ಇವತ್ತಿನ ದಿವಸದಲ್ಲಿ ನಿಂತ್ಕೊಂಡಿರತಕ್ಕಂಥದ್ದು. ಆ 5,900 ಡ್ಯಾಮ್ ಅಂತಂದರೆ ಅಮೆರಿಕಾಗೆ, ಇಂಡಿಯಾಗೆ, ಚೈನಾಗೆ ಕಂಪೇರ್ ಮಾಡಿದ್ರೆ ಅಮೆರಿಕಾದಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ನದಿಗಳು ನಮ್ಮಲ್ಲಿರೋದು. ನಮ್ಮಲ್ಲಿ ಜೀವ ನದಿಗಳು ಅಂತ ತುಂಬ ನದಿಗಳು ನಮ್ಮಲ್ಲಿ ಇರತಕ್ಕಂಥದ್ದು. ಅದರಲ್ಲಿ ನಾವು ಗಂಗಾ ನದಿ ಆಗಿರ್ಬೋದು, ಸಿಂಧು ಆಗಿರ್ಬೋದು, ಗಂಗಾ, ಯಮುನಾ, ಬ್ರಹ್ಮಪುತ್ರ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಗೋದಾವರಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ನಮ್ಮಲ್ಲಿ ಕಬಿನಿ ಆಗಿರ್ಬೋದು, ಹೇಮಾವತಿ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಈ ಥರ ನಮ್ಮಲ್ಲಿ ಕಾಳಿ ನದಿ ಆಗಿರ್ಬೋದು, ಈ ಥರದ ಹೆಸರು ಮಾಡಿರತಕ್ಕಂಥ ನದಿಗಳಿದ್ದಾವೆ ಅಂತಂದರೆ ಇಲ್ಲಿ ನಮಗೆ ಸಿಗ್ತಾ ಇರತಕ್ಕಂಥದ್ದು, ತಡೆಗೋಡೆ ಹೋಗ್ತಾ ಇರತಕ್ಕಂಥದ್ದು ಬರೀ 5,900 ಡ್ಯಾಮ್ಗಳು ಮಾತ್ರ. ಅದರಲ್ಲಿ ದೊಡ್ಡ ಪ್ರಮಾಣ, ಮಧ್ಯಮ ಪ್ರಮಾಣ, ಸಣ್ಣ ಪ್ರಮಾಣ ಆಗಿರ್ಬೋದು ಅದರಲ್ಲಿ. ಆಮೇಲೆ ಈ ನದಿಗಳಲ್ಲಿ ಡ್ಯಾಮ್ಗಳು ಏನು ಕಟ್ತಾ ಇದ್ದಾರೆ, ಆ ನದಿಗಳ ಡ್ಯಾಮ್ನಲ್ಲಿ ಮೇನ್ ಬೇಕಾಗಿರ್ತಕ್ಕಂಥ ವಿದ್ಯುತ್ ಉತ್ಪಾದನೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇರ್ತಕ್ಕಂಥದ್ದು. ಆ ವಿದ್ಯುತ್ ಉತ್ಪಾದನೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಯೂಸೇಜ್ ಜಾಸ್ತಿ ಆಗ್ತಾ ಇದ್ದಾಗ ಅವನಿಗೆ ಅವಶ್ಯಕತೆ ಜಾಸ್ತಿ ಇರತಕ್ಕಂಥದ್ದು ಆಹಾರ ಪದಾರ್ಥಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಇವಾಗ ನಾವು ನೋಡಿ, 1850ನೇ ಇಸ್ವಿನಲ್ಲಿ ಇಡೀ ಪ್ರಪಂಚದಲ್ಲಿ 100 ಕೋಟಿ ಜನಸಂಖ್ಯೆ ಇದ್ದಂಥದ್ದು. ಆ 100 ಕೋಟಿ ಜನಸಂಖ್ಯೆ ಇದ್ದಂಥದ್ದು ಅಲ್ಲಿಂದ ಸರಿಸುಮಾರು 1930ನೇ ಇಸ್ವಿನಲ್ಲಿ 200 ಕೋಟಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಇವತ್ತಿನ ದಿವಸದಲ್ಲಿ 2015ನೇ ಇಸ್ವಿನಲ್ಲಿ ವರ್ಲ್ಡ್ ಸೆನ್ಸಸ್ ಮಾಡಿದಾಗ ಜನಸಂಖ್ಯೆ ಇರೋದು 727 ಕೋಟಿ ಬಂದಿರತಕ್ಕಂಥದ್ದು. ಆ 720 ಕೋಟಿ ಅಂತಂದರೆ ಇನ್ನು 5 ವರ್ಷದಲ್ಲಿ ಇವತ್ತಿನ ದಿವಸದಲ್ಲಿ ಇನ್ನೊಂದು 20 ಕೋಟಿ ಆಗಿರ್ತದೆ.
ಹೆಚ್ಚು ಕಮ್ಮಿ 800 ಕೋಟಿ ಇವತ್ತಿನ ದಿವಸದಲ್ಲಿ ಬಂದಿರತಕ್ಕಂಥದ್ದು. 1800 ಇಸ್ವಿನಲ್ಲಿ ಏನು ನಮಗೆ ಯೂಸ್ ಬರ್ತಾ ಇತ್ತು ನೀರು, ಕುಡಿಯುವ ನೀರಿನ ವ್ಯವಸ್ಥೆ ಏನಿತ್ತು, ಇವತ್ತಿನ ದಿವಸದಲ್ಲಿ ಅಷ್ಟೇ ನೀರಿನ ವ್ಯವಸ್ಥೆ ಇದೆ. ಅದೇ ನಮಗೆ ಬೇಡಿಕೆ ಜಾಸ್ತಿ ಆಗ್ತಾ ಇರೋದು, ಅಗತ್ಯತೆ ಕಮ್ಮಿ ಆಗ್ತಾ ಇರತಕ್ಕಂಥದ್ದು. ಅದು ದವಸ ಧಾನ್ಯಗಳಾಗಿರ್ಬೋದು ಅಥವಾ ಆಹಾರ ಪದ್ಧತಿಗಳಾಗಿರ್ಬೋದು. ಸೊ ಈ ರೀತಿ ಆಗ್ತಾ ಇರೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಬೇಕಾಗಿರೋದು ಯಾಕೆ ಅಂತಂದ್ರೆ ಜನಸಂಖ್ಯೆ ಸ್ಫೋಟ ಆಗ್ತಾ ಇರೋದ್ರಿಂದ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಆಮೇಲೆ ಜಲ ಸಂರಕ್ಷಣೆ ಅಂದ ತಕ್ಷಣನೇ ನಮಗೆ ಇಡೀ ಕರ್ನಾಟಕದಲ್ಲಿ ನಮ್ಮ ಪಕ್ಕದಲ್ಲಿ ಜಿಲ್ಲೆ ಚಿತ್ರದುರ್ಗ ಅನ್ಬೋದು ಸರಿಸುಮಾರು 100 ವರ್ಷದಲ್ಲಿ 60 ವರ್ಷ ಸತತವಾಗಿ ಬರಗಾಲ ಎದುರಿಸಿರತಕ್ಕಂಥದ್ದು ನೀರಿನ ಬವಣೆ. ಅದರಲ್ಲಿ 1689 ಇಸ್ವಿಯಿಂದ 1721 ಇಸ್ವಿ ತನಕ ದಚ್ಚು ದತ್ತಿ ಭರಮಣ್ಣ ಅಂತ ಅಂದ್ಬಿಟ್ಟು ಒಬ್ಬ ದೊರೆ ಆಡ್ತಾ ಇದ್ದ ಚಿತ್ರದುರ್ಗದಲ್ಲಿ. ಅವನು ಅಲ್ಲಿ ಸರಿಸುಮಾರು ಒಂದು 16 ಹೊಂಡಗಳನ್ನ ಮಾಡ್ತಾನೆ. ಆ 16 ಹೊಂಡಗಳಲ್ಲಿ ಅದು ಸಿಹಿ ನೀರಿನ ಹೊಂಡ ಆಗಿರ್ಬೋದು, ಉಪ್ಪಿನ ಹೊಂಡ ಆಗಿರ್ಬೋದು, ರಾಮೇಶ್ವರ ಕೊಳ ಆಗಿರ್ಬೋದು ಅಥವಾ ದಳವಾಯಿ ಕೊಳ ಆಗಿರ್ಬೋದು, ಈ ಥರದ್ದು ಒಂದು ಸರಿಸುಮಾರು ಒಂದು 16 ಕೊಳಗಳನ್ನ ಮಾಡ್ತಾನೆ. ಮುಂದಿನ ಯೋಚನೆಗೆ ಅಂತ ಇಟ್ಕೊಂಡು, ಫ್ಯೂಚರ್ ವಿಷನ್ಗೆ ಅಂತ ಇಟ್ಕೊಂಡು ಅವನು 16 ಹೊಂಡಗಳನ್ನ ಅವನು ತೋರಿಸ್ತಾನೆ. ಸೊ ಹೀಗಾಗ್ಬಿಟ್ಟು ಜಲ ಸಂರಕ್ಷಣೆ ಅಂದ ತಕ್ಷಣ ಬಹಳ ಅತ್ಯಮೂಲ್ಯವಾಗಿರತಕ್ಕಂಥದ್ದು. ಇವತ್ತಿನ ದಿವಸದಲ್ಲಿ ನಾವು ಯಾವುದೇ ರೀತಿಯಲ್ಲಿ ನಾವು ಮಾಡ್ತಾ ಇರ್ಬೋದು. ಈಗ ನಾನು ಅಷ್ಟೇ, ನಾನು ಆಚೆ ಹೋಗ್ತೀನಿ, ನಾನು ಹೇಳ್ಬೋದೆ. ಯಾಕಂದ್ರೆ ನಾವು ಹೇಳೋಷ್ಟು ಮಟ್ಟಿಗೆ ನಾವು ಸೇವ್ ಮಾಡ್ಲಿಕ್ಕೆ ಆಗಲ್ಲ. ಇವತ್ತಿನ ದಿವಸದಲ್ಲಿ ಸೇವ್ ಮಾಡ್ಬೇಕಾಗಿರೋದು ಯಾರು ಅಂತಂದ್ರೆ ಸರ್ಕಾರದವರಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು. ನೋಡಿ 1955ನಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಅಂತ ಅಂದ್ಬಿಟ್ಟು ಅವ್ರು ಏನು ಆಯೋಗ ರಚನೆ ಮಾಡ್ತಾರೆ. ಆ ಆಯೋಗದ ರಚನೆಯಲ್ಲಿ 2055 ಇಸ್ವಿನಲ್ಲಿ ಅಲ್ಲಿ ತನಕ ಸರ್ವೆ ಮಾಡಿದರೆ ಅವತ್ತಿನ ದಿವಸದಲ್ಲಿ ನಮಗೆ ಒಂದು ದಿವಸಕ್ಕೆ ಒಬ್ಬ ಮನುಷ್ಯನಿಗೆ 50 ಲೀಟರ್ ನೀರು ಸಿಕ್ಕಿದ್ರೆ ಹೆಚ್ಚು ಅಂತ ಸರ್ವೆ ಮಾಡಿರತಕ್ಕಂಥದ್ದು. ಯಾಕೆಂತಂದ್ರೆ ಇವತ್ತಿನ ದಿವಸದಲ್ಲಿ ಜಾಸ್ತಿ ಬೇಡಿಕೆ ಜಾಸ್ತಿ ಆಗ್ತಾ ಇರೋದ್ರಿಂದ, ಜನಸಂಖ್ಯೆ ಸ್ಫೋಟ ದ್ವಿಗುಣಗೊಳ್ತಾ ಇರೋದ್ರಿಂದ ನೀರಿನ ಸಂರಕ್ಷಣೆ ಯಾವುದೇ ರೀತಿಯಲ್ಲಿ ನಾವು ಮಾಡಿದ್ರು ಇವತ್ತಿನ ದಿವಸದಲ್ಲಿ ನಮಗೆ ಕಡಿವಾಣ, ನಮಗೆ ಎಲ್ಲೂ ದಾರಿಗಳು ಸಿಗ್ತಾ ಇಲ್ಲ. ಯಾಕೆ ದಾರಿಗಳು ಸಿಗ್ತಾ ಇಲ್ಲ ಅಂತಂದ್ರೆ ನಗರ ಪ್ರದೇಶಗಳು ಜಾಸ್ತಿ ಆಗ್ತಾ ಇರೋದ್ರಿಂದ, ಕೈಗಾರಿಕಾ ಪ್ರದೇಶಗಳು ಜಾಸ್ತಿ ಆಗ್ತಾ ಇರೋದ್ರಿಂದ, ಆಮೇಲೆ ಮನುಷ್ಯನಿಗೆ ಬೇಡಿಕೆ ಜಾಸ್ತಿ ಆದಾಗ ಏನಾಗ್ತಾ ಇದ್ದಾನೆ, ಉತ್ಪನ್ನಗಳನ್ನ ಜಾಸ್ತಿ ಮಾಡ್ತಾ ಇದ್ದಾನೆ. ಇವಾಗ ನಮಗೆ ಬಟ್ಟೆ ಬೇಕು ಅಂದ ತಕ್ಷಣ ಕಾಟೇಜ್ ಇಂಡಸ್ಟ್ರಿ ಜಾಸ್ತಿ ಆಗ್ತಾ ಇದೆ. ಅಲ್ಲಿ 1800 ಇಸ್ವಿನಲ್ಲಿ ಯಾವಾಗ ಮೋಟಾರ್ ಸಂಶೋಧನೆ ಆಗಿದೆ, ಆ ಮೋಟಾರ್ ಸಂಶೋಧನೆ ತದನಂತರದಲ್ಲಿ ಕೈಗಾರಿಕಾ ಕ್ರಾಂತಿ ದೊಡ್ಡ ಮಟ್ಟದಲ್ಲಾಗುತ್ತೆ, ಹೊಸ ಹತ್ತುಗಳು ಆರಂಭವಾಗುತ್ತೆ. ಆ ಹೊಸ ಹತ್ತುಗಳಲ್ಲಿ ನಾವು ನೋಡ್ಬೇಕಾಗಿರತಕ್ಕಂಥದ್ದು ನಮಗೆ ಆ ಕಾಟೇಜ್ ಇಂಡಸ್ಟ್ರೀಸ್ ಆಗಿರ್ಬೋದು, ಚರ್ಮದ ಇಂಡಸ್ಟ್ರೀಸ್ ಆಗಿರ್ಬೋದು, ಆಮೇಲೆ ಹೌಸ್ ಹೋಲ್ಡ್ ಇಕ್ವಿಪ್ಮೆಂಟ್ಸ್ ಅಂತ ಅಂದ್ಬಿಟ್ಟು ಮನೆಗಳಿಗೆ ಬೇಕಾಗಿರೋದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಆಮೇಲೆ ಕೈಗಾರಿಕಾ ಉತ್ಪನ್ನಗಳು ನಾವು ಓಡಾಟಕ್ಕೆ ಬೇಕಾಗಿರೋ ಸಾಮಗ್ರಿಗಳಾಗಿರ್ಬೋದು, ವಾಹನಗಳ ತಯಾರಿಕೆ ಆಗಿರ್ಬೋದು, ವಾಹನಗಳ ಬಿಡಿಭಾಗ ಆಗಿರ್ಬೋದು. ಸೊ ಇವುಗಳಿಗೆ ಏನಾಗ್ತದೆ, ಜಾಸ್ತಿ ಪ್ರತಿಯೊಂದಕ್ಕೂ ನಮ್ಮ ನೀರಿನ ಮೇಲೆ ನಾವು ಅವಲಂಬಿತವಾಗಿರತಕ್ಕಂಥದ್ದು. ಹಾಗಾಗ್ಬಿಟ್ಟು ನಮಗೆ ಏನಾಗ್ತದೆ, ಜಲ ಸಂರಕ್ಷಣೆ ನಾವು ಎಷ್ಟೇ ನಾವು ಕೂಗು ಹಾಕಿದ್ರು ಜನಸಂಖ್ಯೆಯನ್ನು ನಾವು ಕಂಟ್ರೋಲ್ ಮಾಡಬೇಕು. ಜಲ ಸಂರಕ್ಷಣೆಯನ್ನು ನಾವು ಯಾವ ರೀತಿಯಲ್ಲಿ, ಇನ್ನೊಂದು ರೀತಿಯಲ್ಲಿ ಇವತ್ತಿನ ದಿವಸದಲ್ಲಿ ನಾವು ನೋಡೋದಾದ್ರೆ, ಈ ನದಿಗಳು ಯಾವಾಗ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ಕಟ್ಟಿದರೆ ಅಲ್ಲಿ ಕೆಸರಿನಿಂದ ಕೂಡಿರತಕ್ಕಂಥ ಪ್ರದೇಶಗಳು ಹಲವಾರು ರೀತಿಯಲ್ಲಿ ಎಷ್ಟೋ ಸ್ಕ್ವೇರ್ ಕಿಲೋಮೀಟರ್ ನಾವು KRS ಡ್ಯಾಮ್ನಲ್ಲಿ ನಾವು ನೋಡ್ಬೋದು. ಅಲ್ಲಿ ಊಡೆತ್ತಬೇಕು ಅಂತ ಡಿಸೈಡ್ ಮಾಡೋದು ಕೇಂದ್ರ ಸರ್ಕಾರದವರು. ಅಲ್ಲಿ ಇನ್ನು ನೀರನ್ನ ಸ್ಟೋರೇಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು 10 ಅಡಿ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು 10-15 ವರ್ಷದ ಮುಂಚೆನೆ ಕೇಂದ್ರ ಸರ್ಕಾರದವರು ಮಾತಾಡಬೇಕು ಅಂತ ಡಿಸ್ಕಸ್ ಮಾಡಿದಾಗ ಪಕ್ಕದಲ್ಲಿ ತಮಿಳುನಾಡಿನವರು ನಮಗೆ ಕ್ವೇರಿ ಹಾಕೋದು, ಹೈಕೋರ್ಟ್ನಲ್ಲಿ ಕೇಸ್ ಹಾಕೋದು, ಇಲ್ಲ ಇದು ನಮಗೆ ನೀರು ಸರಿಯಾಗಿ ನಮ್ಗೆ ಸಿಗಲ್ಲ, ನಮಗೆ ಸಿಗದೇ ಇರೋದ್ರಿಂದ ನೀವು ಅದನ್ನು ತಡೆಗೋಡೆ ಕಟ್ಬಾರ್ದು, ಎತ್ಬಾರ್ದು ಅಂತ ಅಂದ್ಕೊಂಡು ಅಲ್ಲಿ ಹಾಕಿದ್ರು. ಸೊ ಈ ರೀತಿ ಆಗ್ತಾ ಇರೋದ್ರಿಂದ ಅಲ್ಲಿ ಅವ್ರಿಗೂ ಸಫಿಷಿಯೆಂಟ್ ಆಗಿ ನೀರು ಸಿಗಲ್ಲ, ನಮಗೂ ಸಫಿಷಿಯೆಂಟ್ ಆಗಿ ನೀರು ಸಿಗಲ್ಲ. ಆಮೇಲೆ ಇವತ್ತಿನ ದಿವಸದಲ್ಲಿ ಈ ಬೆಂಗಳೂರಿನಲ್ಲಿ ನಾನು ಕೆಲವೊಂದಷ್ಟು ಎಕ್ಸಾಂಪಲ್ಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನೋಡಿ 1986 ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ 390 ಕೆರೆ ಇದ್ದಂಥದ್ದು. ಬೆಂಗಳೂರು ಸುತ್ತಮುತ್ತಲ ಗ್ರಾಮದಲ್ಲಿ 390 ಕೆರೆ ಇದ್ದಂಥದ್ದು. ಅಲ್ಲಿಂದ ನಮಗೆ 3 ವರ್ಷದಲ್ಲಿ 1987ರಿಂದ 91 ಇಸ್ವಿನಲ್ಲಿ ಬರುವಷ್ಟೊತ್ತಿಗೆ 268 ಕೆರೆ ಆಗುತ್ತದೆ. ಆಮೇಲೆ 2006 ಇಸ್ವಿನಲ್ಲಿ ನೋಡಿದಾಗ ಅದು ಬರೀ 68 ಕೆರೆಗೆ ಬಂದು ನಿಂತ್ಕೊಳ್ತದೆ. ಅದೇ ಬಹಳ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಗಂಟಿದ ಸ್ಟೇಡಿಯಂ. ಅದು 1899 ಇಸ್ವಿನಲ್ಲಿ ಅಲ್ಲಿ ದೊಡ್ಡ ಕೆರೆ ಇದ್ದಂಥದ್ದು, ಸಂಪಿಗೆ ಕೆರೆ ಅಂತ ಅಂದ್ಬಿಟ್ಟು, ಅದು ಇವತ್ತಿನ ದಿವಸದಲ್ಲಿ ದೊಡ್ಡ ಸ್ಟೇಡಿಯಂ ಆಗಿರ್ತಕ್ಕಂಥದ್ದು. ಆಮೇಲೆ ಅದೇ ರೀತಿ ನಾವು ಮೆಜೆಸ್ಟಿಕ್ ಅಂತ ನೋಡಿದಾಗ ಧರ್ಮಾಮುದಿ ಕೆರೆ, ಅದು 100-150 ಎಕರೆ ಫಲವತ್ತಾದ ಪ್ರದೇಶದಿಂದ ಕೂಡಿರತಕ್ಕಂಥದ್ದು. ಅದ್ರ ಪಕ್ಕದಲ್ಲಿ ತುಳಸಿ ತೋಟ ಅಂತ ಇದೆ, ಅಲ್ಲಿ ಒಂದು ಇವತ್ತು ನೀರು ಜಿನುಗುತ್ತೆ ಇವತ್ತಿನ ದಿವಸದಲ್ಲಿ. ಆದರೆ ಅದು ಫಲವತ್ತಾದ ಪ್ರದೇಶ ಹಾಳು ಮಾಡಿದ್ದಾರೆ, ಅದನ್ನ ಮೆಜೆಸ್ಟಿಕ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕೆಂಪಮುದಿ ಕೆರೆ. ಆ ಕೆಂಪಮುದಿ ಕೆರೆನ 16ನೇ ಶತಮಾನದಲ್ಲಿ ಕೆಂಪೇಗೌಡ ನಿರ್ಮಿಸಿರೋದು. ಅಲ್ಲಿ ಇವತ್ತಿನ ದಿವಸದಲ್ಲಿ ಆ ಕೆಂಪಮುದಿ ಕೆರೆ ಇಲ್ಲ, ಅದು ಉದ್ಯಾನವನ ಆಗಿರತಕ್ಕಂಥದ್ದು. ಯಾಕೆ ಉದ್ಯಾನವನ ಆಗಿದೆ ಅಂತ ಆ ಥರ ಮಾರ್ಪಾಟ್ ಮಾಡಿರತಕ್ಕಂಥದ್ದು ಇವರು. ಈಗ ನೋಡಿ, ಈಗ ವೃಷಭಾವತಿ ನದಿ ಅಂತ ಅಂದ್ಬಿಟ್ಟು ನಮ್ಮ ದೊಡ್ಡಬಸವನ ಗುಡಿ ಹಿಂಭಾಗದಲ್ಲಿ ಅದು ಇದಿರೋದು, ಯಾವುದೋ ಉಗಮ ಸ್ಥಾನ ಇರೋದು, ಅದು 4-5 ಕಾಲುವೆಗಳಾಗಿ ಹರಿಯುತ್ತದೆ. ಆ 4-5 ಕಾಲುವೆಗಳಾಗಿ ಹರಿಯೋದ್ರಲ್ಲಿ ಒಂದು ಕಾಲುವೆ ಹೊಸಕೆರೆಯಲ್ಲಿ ಹೋಗಿ ಸೇರುತ್ತೆ, ಇನ್ನೊಂದು ಕಾಲುವೆ ಬಂದ್ಬಿಟ್ಟು ಕೆಂಪಮುದಿ ಕೆರೆಯಿಂದ ಮುಂದಕ್ಕೆ ಹೋಗುತ್ತದೋ. ಮುಂದಕ್ಕೆ
ಮುಂದಕ್ಕೆ ಹೋಗಿ ಮೈಸೂರು ರೋಡ್ನಿಂದ ಅದು ಆ ಕಡೆ ಕೆಂಗೇರಿ ಕಡೆ ಹೋಗುತ್ತೆ. ಇನ್ನೊಂದು ಕಾಲುವೆ ಬಂದ್ಬಿಟ್ಟು ನಮಗೆ ಗಾಳಿ ಆಂಜನೇಯ ದೇವಸ್ಥಾನದ ತಳಭಾಗದಲ್ಲಿ ಹೋಗುತ್ತದೆ. ಹಾಗಾಗ್ಬಿಟ್ಟು ವೃಷಭಾವತಿ ನದಿಯ ತೀರದ ಬಲಭಾಗದಲ್ಲಿ ಇರತಕ್ಕಂಥದ್ದು ಗಾಳಿ ಆಂಜನೇಯ ದೇವಸ್ಥಾನ. ಅದು ದಕ್ಷಿಣ ಪಿನಾಕಿನಿ ಅಂತ ಕರೀತಾ ಇದ್ರು. ಅಲ್ಲಿ 1920-30 ಇಸ್ವಿನಲ್ಲಿ ಆ ನೀರನ್ನೇ ಮಡಿ ಮಾಡ್ತಾ ಇರೋ ದೇವಸ್ಥಾನಗಳಿಗೆ ಹಾಕ್ಬಿಟ್ಟು ಇವತ್ತಿನ ದಿವಸ ಆ ನೀರನ್ನ ಯೂಸ್ ಮಾಡಕ್ ಆಗ್ತಾನೆ ಇಲ್ಲ. ಯಾಕಂದ್ರೆ ಜನಸಂಖ್ಯೆ ಯೂಸ್ ಆಗ್ತಾ ಆಗ್ತಾ ಕಾರ್ಪೊರೇಟ್ ಜಾಸ್ತಿ ಆಗ್ತಾ ಆಗ್ತಾ ಆಮೇಲೆ ನೆಕ್ಸ್ಟ್ ನಗರ ಪ್ರದೇಶಗಳು ಜಾಸ್ತಿ ಆಗ್ತಾ ಆಗ್ತಾ ನೀರಿನ ಮಾಲಿನ್ಯ ಆಗ್ತಾ ಇರೋದ್ರಿಂದ ಎಲ್ಲನೇ ಏನ್ ಮಾಡ್ತಾ ಇದ್ರೆ ಚರಂಡಿಗೆ ಆಗ್ತಾ ಇದೆ. ಎಲ್ಲ ತಳಮಟ್ಟದಲ್ಲಿ ಹರಿತಾ ಇರೋ ಕಾಲುವೆಗಳಿಗೆ ಏನ್ ಮಾಡ್ತಾ ಇದ್ರೆ ಇವ್ರು ಸೇರಿಸ್ತಾ ಇರತಕ್ಕಂಥದ್ದು. ಅದು ಇವತ್ತಿನ ದಿವಸದಲ್ಲಿ ಅದು ನಮ್ಮ ದೇಶದಲ್ಲಿ ಅಂತಾರೆ, ಎಲ್ಲಾ ದೇಶಗಳು ಇದೇ ತರ ಇರೋದು. ತಳಮಟ್ಟದಲ್ಲಿ ಹರಿಯತಕ್ಕಂಥದ್ದು ಪಕ್ಕದಲ್ಲಿ ಒಂದು ಪೈಪ್ ಹಾಕ್ತಾರೆ, ಪೈಪ್ ಒಳಗಡೆ ಎಲ್ಲಾ ನೀರುಗಳು ಸೇರ್ತಾರೆ, ಎಲ್ಲ ಒಂದ್ ಕಡೆ ಇಲ್ಲಿ ಆಯ್ತು ಇದೆಲ್ಲ ಮಿಶ್ರಿತ ಆಗ್ಬಿಡ್ತದೆ. ಸೊ ಈ ರೀತಿ ಆಗ್ತಾ ಇರತಕ್ಕಂಥದ್ದು ನೀರು ಹರಿವಿನ ಕಾಲುವೆ ಯಾವಾಗ ಹೋಗುತ್ತದೋ ಇದರಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಸೊ ಹೀಗಾಗಿ ಜಲ ಸಂರಕ್ಷಣೆಯಿಂದ ನಾವು ಮಾಡಬೇಕಾಗಿರತಕ್ಕಂಥದ್ದು ಆ ಕೆರೆಗಳನ್ನ ಹೂಳೆತ್ತಬೇಕು. ಆಮೇಲೆ ಕೆರೆ ಕಟ್ಟೆಗಳ ಅಕ್ಕಪಕ್ಕದಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಅಂತ ನಾವೇನು ಕರಿತಾ ಇದ್ದೀವಿ, ಅಲ್ಲಿ ನಗರ ಪ್ರದೇಶಗಳಾಗಿರ್ಬೋದು, ಆಮೇಲೆ ಕೆರೆ ಸುತ್ತಮುತ್ತಲಿನ ಪ್ರದೇಶದಲ್ಲಾಗಿರ್ಬೋದು, ಅಲ್ಲೇನಾಗ್ತದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬರ್ತಾ ಇರೋದ್ರಿಂದ ಅದು ಒಳಗಡೆ ಏನಾಗ್ತಾ ಇದೆ, ಆ ಕಣ್ಣು ಅಂತ ನಾವೇನು ಹೇಳ್ತೀವಿ ಮಣ್ಣಿನ ಪದರ, ಅದು ಒಳ ಹರಿವಿನಲ್ಲಿ ನಮಗೆ ನೀರು ಸಂಗ್ರಹಣೆ ಆಗಿ ಕೊಡ್ತಾ ಇಲ್ಲ. ಅದು ಯಾಕಂದ್ರೆ ಭಾರವಾದ ವಸ್ತು ಅಲ್ಲಿ ಇತ್ತು ಅಂತಂದಾಗ ನೀರು ಒಳಗಡೆ ತಿರುವು ಪಡೆಯುತ್ತದೆ. ಆ ಒಳಗಡೆ ತಿರುವು ಪಡೆಯುವ ತಕ್ಷಣ ಆ ದಿಕ್ಕಿಂದ ಇರೋ ದಿಕ್ಕಿನಲ್ಲಿ ಅದಾಗ್ತದೆ, ಯಾರಿಗೂ ಯೂಸ್ ಆಗಲ್ಲ. ಅದು ಗುಪ್ತಗಾಮಿನಿಯಾಗಿ ಹರಿತಾ ಇರ್ತದೆ. ಸೊ ಅದೇ ರೀತಿ 4500 ವರ್ಷದ ಮುಂಚೆ ನಾವು ಸರಸ್ವತಿ ನದಿ ಅಂತ ನೋಡ್ಬೋದು ಗುಜರಾತ್ನಲ್ಲಿ. ಅದು ಇವತ್ತಿನ ದಿವಸ ಒಂದು ನೈಟ್ನಲ್ಲಿ ಅವತ್ತಿನ ದಿವಸದಲ್ಲಿ ಅದಿಲ್ಲ. ಆಮೇಲೆ ಅದೇ ರೀತಿ ರಷ್ಯಾದಲ್ಲಿ ಆರಲ್ ನದಿ ಅಂತ ಅಂದ್ಬಿಟ್ಟು ಅದು ಒಂದು ರಾಜ್ಯದಲ್ಲಿ ಇಲ್ಲ. ಅದು ಗುಪ್ತಗಾಮಿನಿಯಾಗಿ ಹರಿತಾ ಇದೆ, ಅದು ಒಳ ಹರಿವು ತಿಳ್ಕೊಳ್ತಾ ಇದೆ ಅದು. ಸೊ ಈಗ ಈ ಥರದ್ದೆಲ್ಲ ಜಲ ಸಂರಕ್ಷಣೆ ಅಂದ ತಕ್ಷಣನೇ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ನಾವು ಯಾವುದೇ ರೀತಿ ನಾವು ಮಾಡೋದನ್ನು, ಈಗ ಅಮೆರಿಕ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಇಂಡಿಯಾದಲ್ಲಿ 5900 ಡ್ಯಾಮ್ಗಳು ಇರತಕ್ಕಂಥ ಅದನ್ನು ಜಾಸ್ತಿ ಮಾಡಬೇಕು ಅಂತಂದ್ರೆ ಎಕನಾಮಿಕ್ ರಿಸೋರ್ಸ್ ಬೇಕು, ಅದಕ್ಕೆ ದುಡ್ಡು ಬೇಕು. ಆಮೇಲೆ ಇವತ್ತಿನ ದಿವಸದಲ್ಲಿ ಒಂದು ಡ್ಯಾಮ್ನ ಕಟ್ಟಬೇಕಾದ್ರೆ ಇವತ್ತಿನ ದಿವಸದಲ್ಲಿ 15-20 ವರ್ಷ ಬೇಕಾಗ್ತದೆ. ಅದು ಸ್ಯಾಂಕ್ಷನ್ ಆಗಿ ಬರಬೇಕಾದ್ರೆ ಅದು ಎಷ್ಟು ಸರ್ಕಾರ ಬೇಕೋ ಗೊತ್ತಿಲ್ಲ ಅದು. ಯಾಕಂದ್ರೆ ನ್ಯಾಷನಲ್ ಪೊಲ್ಯೂಷನ್ ಬೋರ್ಡ್ ಇಂದ ಬರಬೇಕು, ಆಮೇಲೆ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಬರಬೇಕು, ಆಮೇಲೆ ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಒಕ್ಕಲೆಬ್ಬಿಸಬೇಕು. ಆಮೇಲೆ ನೀರನ್ನ ನಾವು ಜಾಸ್ತಿ ಸ್ಟೋರೇಜ್ ನಾವು ಮಾಡಿದ್ರು ಸಹ ಆ ಭೂಮಿಯ ಎಲ್ಲಿ ಡ್ಯಾಮ್ನಲ್ಲಿ ನಾವು ಸ್ಟೋರೇಜ್ ಮಾಡ್ತೀವಿ ಅಲ್ಲಿ ಅಕ್ಕಪಕ್ಕದ ಇಕ್ಕೆಲ ಜಾಗಗಳಲ್ಲಿ ಭೂಕಂಪನ ಆಗ್ತಾ ಇರುತ್ತೆ ಅವಾಗವಾಗ. ಯಾಕಂದ್ರೆ ತುಂಬಾ ಉದಾಹರಣೆಗಳಿದಾವೆ. ಸೊ ಭೂಕುಸಿತಗಳಾಗ್ತಾ ಇದಾವೆ. ಸೊ ಹೀಗಾಗಿ ಜಲ ಸಂರಕ್ಷಣೆ ಆದ ತಕ್ಷಣನೇ ನಮ್ಮ ಹಂತದಲ್ಲಿ ಇರೋ ಕೆರೆಗಳನ್ನ ನಾವು ಉಳಿಸ್ಕೋಬೇಕಾಗಿರತಕ್ಕಂಥದ್ದು ಬಹಳ ಅಮೂಲ್ಯವಾಗಿರತಕ್ಕಂಥದ್ದು. ಆಮೇಲೆ ಇವತ್ತಿನ ದಿವಸದಲ್ಲಿ JP ನಗರದ ಡಾಲರ್ಸ್ ಕಾಲೋನಿ ಅದು ಸಹ ಇವತ್ತಿನ ದಿವಸ ನಾಮಾವಶೇಷ ಆಗಿರತಕ್ಕಂಥದ್ದು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಜಲ ಸಂರಕ್ಷಣೆ ಆದ ತಕ್ಷಣನೇ ನಮ್ಮ ಹಂತದಲ್ಲಿ ದೊಡ್ಡ ದೊಡ್ಡ ನದಿಯ ಇಕ್ಕೆಲ ಪಾತ್ರಗಳಲ್ಲಿ ಎಲ್ಲಿ ಡೌನ್ವರ್ಡ್ಸ್ ನೀರು ಹರಿತಾ ಇರುತ್ತೆ ಅಲ್ಲಿ ಅಕ್ಕಪಕ್ಕಗಳಲ್ಲಿ ಮನೆಗಳನ್ನ ಕೊಟ್ಕೊಂಡ್ವಿ ಅಂತಂದ್ರೆ, ಆಮೇಲೆ ಇಂಗು ಗುಂಡಿಗಳನ್ನ ಮಾಡತಕ್ಕಂಥದ್ದು, ಆಮೇಲೆ ಅಲ್ಲಿ ಎಲ್ಲಿ ಬಾವಿಗಳಿರ್ತವೆ ಆ ಬಾವಿಗಳಿಗೆ ಆ ನೀರುಗಳನ್ನ ಬಿಡತಕ್ಕಂಥದ್ದು, ಆಮೇಲೆ ತಗ್ಗಿನ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಪೈಪ್ಗಳನ್ನ ಹಾಕಿ ಆ ಲಿಂಕ್ಸ್ನ ಹಾಕಿ ಅದನ್ನ ಸ್ಟೋರೇಜ್ ಮಾಡ್ಕೊಳ್ತಕ್ಕಂಥದ್ದು. ಅದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಾಡೋದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾಗಿರತಕ್ಕಂಥದ್ದು ಜಲ ಸಂರಕ್ಷಣೆ ಅಂದ ತಕ್ಷಣನೇ ಗಿಡಗಳನ್ನ ಬೆಳೆಸಬೇಕು. ನಾವು ಹಸಿರು ತಪ್ಪಲಿನ ತೋಟ ಆಗಬೇಕು. ಅದು ಮೇಲ್ಚಾವಣಿನ ನೋಡ್ತಾ ಇದ್ದಾಗ ಅದು ಹಸಿರಿನ ತಪ್ಪಲಿನ ವಾತಾವರಣದಲ್ಲಿ ಕೂಡಿರಬೇಕು. ಅವಾಗ ಏನಾಗುತ್ತೆ, ಕ್ಯಾಚ್ಮೆಂಟ್ ಏರಿಯಾ ಇರುತ್ತೆ, ನೀರನ್ನ ನಾವು ಸದ್ಬಳಕೆಯಾಗಿ ನಾವು ಮಾಡ್ಕೋಬಹುದು. ಇದಕ್ಕೆಲ್ಲ ಇಂಪಾರ್ಟೆಂಟ್ ಅಂತಂದ್ರೆ ಯಾವುದೇ ರೀತಿ ನಾವು ನೋಡೋದು ಜನಸಂಖ್ಯೆ ಇತಿಮಿತಿಯಿಂದ ನಾವು ಹೆಚ್ಚಿಲ್ಲದೆ ನಾವು ಮಾಡ್ಕೊಂಡು ನಡೀತಾ ಇರೋದ್ರಿಂದ ನಮಗೆ ಅದೊಂದು ಅನಾನುಕೂಲತೆಗಳು, ನೀರಿನ ಅನಾನುಕೂಲತೆಗಳು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ನೋಡಿ ಇವತ್ತಿನ ದಿವಸದಲ್ಲಿ ಬೇರೆ ಪ್ರಾಣಿ ಪಕ್ಷಿಗಳು ಮನುಷ್ಯನ ಹೊತ್ತು ನೋಡಿದ್ರೆ ಅದರದ್ದೇ ಆದಂಥ ಒಂದು ಕಾಲಘಟ್ಟಗಳಲ್ಲಿ ಸಂತಾನೋತ್ಪತ್ತಿ ಆಗ್ತಾ ಇರತಕ್ಕಂಥದ್ದು. ಇವತ್ತಿನ ದಿವಸದಲ್ಲಿ ಮೀನು ಅಂದ ತಕ್ಷಣ ಮೀನಿಗೆ ಅದರದ್ದೇ ಆದಂಥ ಒಂದು ಅನುಕೂಲತೆಯಲ್ಲಿ ಅದು ಸಂತಾನೋತ್ಪತ್ತಿ ಪ್ರಕ್ರಿಯೆ ನಡೀತಾ ಇದೆ ಸಮುದ್ರದ ತೀರ ಭಾಗಗಳಲ್ಲಿ. ಆದರೆ ಮನುಷ್ಯನಿಗೆ ಸಂತಾನೋತ್ಪತ್ತಿ ಯಾವ ಕಾಲನೂ ಇಲ್ಲ, ಎಲ್ಲ ಕಾಲದಲ್ಲೂ ಉತ್ಪತ್ತಿ ಮಾಡ್ಬೋದು ಅವನು. ಸೊ ಈಗ ಇದು ಒಂದು ರೀತಿಯಲ್ಲಿ ನಮಗೆ ಅನಾನುಕೂಲ ಆಗ್ತಾ ಇರತಕ್ಕಂಥದ್ದು. ಹಾಗಾದ್ರು ಜಲ ಸಂರಕ್ಷಣೆ ಅಂದ ತಕ್ಷಣ ಇವತ್ತಿನ ದಿವಸದಲ್ಲಿ ದೊಡ್ಡ ಕೂಗು ಅಂದ ತಕ್ಷಣ ನಮಗೆ ಗಿಡ ಮರಗಳನ್ನ ನಾವು ಸಂರಕ್ಷಣೆ ಮಾಡಬೇಕು, ಗಿಡ ಮರಗಳನ್ನ ನಾವು ಬೆಳೆಸಬೇಕು ನಾವು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹೊಲಗದ್ದೆಗಳಲ್ಲಿ ನಾವು ಎಷ್ಟು ಇತಿಮಿತಿಯಲ್ಲಿ ಆಗ್ತದೆ ಅಷ್ಟು ಇತಿಮಿತಿಯನ್ನು ನಾವು ಮಾಡಿದ್ರೂ ಸಹ ಇವತ್ತಿನ ದಿವಸದಲ್ಲಿ ನೀರಿನ ಅವಶ್ಯಕತೆ ಅತ್ಯಮೂಲ್ಯವಾಗಿರತಕ್ಕಂಥದ್ದಾಗಿರೋದ್ರಿಂದ ಇವಾಗ ನಾವು ಎಕ್ಸಾಂಪಲ್ ನಾವು ಹೇಳ್ಬೇಕು ಅಂತಂದ್ರೆ, ಈಗ ನಾವು ಅಕ್ಕಿನ ನಾವು ಜಾಲಿಸ್ತೀವಿ ಅಂತಂದಾಗ ಅದನ್ನ ನಾವು 100-200 ಮಿಲಿನಲ್ಲಿ ನಾವು ಜಾಲಿಸಕ್ಕಾಗಲ್ಲ. ಅದಕ್ಕೆ ಎಷ್ಟು ಬೇಕಾಗುತ್ತೆ ನೀರಿನ ಪ್ರಮಾಣ ಅಷ್ಟರಲ್ಲಿ ನಾವು ಜಾಲಿಸ್ಬೇಕು. ಇವತ್ತಿನ ದಿವಸದಲ್ಲಿ ಡೈಲಿ ದಿನಕ್ಕೆ ಒಬ್ಬರು ಒಂದು ದಿವಸಕ್ಕೆ ಒಬ್ಬರು ಸ್ನಾನ ಮಾಡ್ತಾರೆ ಅಂದರೆ ಅದನ್ನು ನಾವು ನಿಲ್ಲಿಸೋದಕ್ಕಾಗದೇ ಇಲ್ಲ. ಯಾಕಂದರೆ ಆ ಪದ್ಧತಿಯಲ್ಲಿ ಅವನು ಅನುಗುಣವಾಗಿ ಅವನು ರೂಢಿಸ್ಕೊಂಡು ಬಂದಿರತಕ್ಕಂಥದ್ರಿಂದ ಅವನು ಯಾವುದೇ ರೀತಿಯಲ್ಲಿ ಅವನನ್ನು ಕಡಿವಾಣ ಹಾಕಲಿಕ್ಕಾಗದೇ ಇಲ್ಲ. ಈಗ ನಾವು ಇಲ್ಲಿ ಕಡಿವಾಣ ಅಂತಂದರೆ ನಾವು
ಹೀಗಾಗಿ ಅದು ಅಲ್ಲಿ ಆಗ್ತಾ ಇದೆ. ಆಮೇಲೆ ಪಂಜಾಬ್ನಲ್ಲಿ 5 ನದಿಗಳು ಸೇರಿರ್ತಕ್ಕಂಥದ್ದು. ಆ 5 ನದಿಗಳು ಅಂತಂದ್ರೆ ಸಿಂಧು ನದಿಯ ಈ 5 ನದಿಗಳು ಭಾಗವಾಗಿ ಬರುತ್ತೆ. ಅದು ರಾವಿ ಆಗಿರ್ಬೋದು, ಬಿಯಾಸ್ ಆಗಿರ್ಬೋದು, ಜೀಲಂ ಆಗಿರ್ಬೋದು, ಜೀನಾಬ್ ಆಗಿರ್ಬೋದು, ಸಟ್ಲೇಜ್ ಆಗಿರ್ಬೋದು. ಈ 5 ನದಿಗಳು ಕೂಡಿದ್ರು ಸಹ ಇವತ್ತಿನ ದಿವಸದಲ್ಲಿ ಪಂಜಾಬ್ನಲ್ಲಿ ನೀರಿನ ಅಭಾವ ಜಾಸ್ತಿ ಆಗಿರತಕ್ಕಂಥದ್ದು. ಇವತ್ತಿನ ದಿವಸದಲ್ಲಿ 20-30 ವರ್ಷದಲ್ಲಿ ಹಿಂದೆ ಬೆಳೀತಾ ಇದ್ದಂಥ ಗೋಧಿ ಇವತ್ತಿನ ದಿವಸದಲ್ಲಿ 50% ನಮಗೆ ಅಲ್ಲಿ ಸಿಗ್ತಾ ಇಲ್ಲ. ಯಾಕಂದ್ರೆ ಪಂಜಾಬ್ನಲ್ಲಿ ಅಕ್ಕಪಕ್ಕದಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಕೈಗಾರಿಕಾ ಪ್ರದೇಶಗಳು ತಲೆ ಎತ್ತಿರತಕ್ಕಂಥದ್ದು, ಕಾರ್ಪೊರೇಟ್ ಸೆಕ್ಟರ್ಸ್ಗಳು ತಲೆ ಎತ್ತಿರತಕ್ಕಂಥದ್ದು, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಆಫೀಸರ್ಗಳು ಎಲ್ಲ ತಲೆ ಎತ್ತಿರತಕ್ಕಂಥದ್ದು. ಹೀಗಾಗ್ಬಿಟ್ಟು ಮುಂಚೆ ಆಗಿದ್ರೆ ಒನ್ ಸ್ಟಾಪ್ ಫ್ಯೂ ಯೂಸೇಜ್ ಅಂತ ಇತ್ತು, ಈಗ ಏನಾಗಿದೆ ಒನ್ ಸ್ಟಾಪ್ ಮಲ್ಟಿಪಲ್ ಯೂಸೇಜ್ ಅಂತ ಆಗ್ತಾ ಇದೆ. ಆ ಮಲ್ಟಿಪಲ್ ಯೂಸೇಜ್ ಏನಾಗ್ತಾ ಇದೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಪ್ರಮಾಣದಲ್ಲಿ ಅದು ಆಗ್ತಾ ಇಲ್ಲ. ಸರಿಯಾದ ಪ್ರಮಾಣದಲ್ಲಿ ಆಗ್ತಾ ಇರಬೇಕು ಮಾಡಬೇಕು ಅಂತ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್ ಮಾಡ್ತಾ ಇದ್ರು ಯಾವುದೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪ್ರತಿಯೊಬ್ಬರು ಈಗೇನಾಗಿದೆ ಕೆಳಮಟ್ಟದಲ್ಲಿರೋ ವ್ಯಕ್ತಿಗಳು ಬಂದು ಹೇಳ್ತಾ ಇದ್ದಾರೆ ನೀವು ಮಾಡಬೇಕು ಅಂತ ಅಂದ್ಬಿಟ್ಟು. ನೋಡಿ ಇವತ್ತಿನ ದಿವಸದಲ್ಲಿ ಕಾರು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರತಕ್ಕಂಥದ್ದು. ಆದರೆ ಒಂದು ಕಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಈಚೆ ಸೇಫ್ ಕಂಡೀಷನ್ ತರುವಷ್ಟೊತ್ತಿಗೆ 5,000 ಲೀಟರ್ ಬೇಕಾಗಿರತಕ್ಕಂಥದ್ದು ಒಂದು ಕಾರು ಮ್ಯಾನುಫ್ಯಾಕ್ಚರಿಂಗ್. ಸರ್ ಅದನ್ನು ಯಾವುದೇ ರೀತಿ ನಾವು ಅದನ್ನು ಕಡಿಮೆ ಹಾಕೋಕ್ಕಾಗಲ್ಲ. ನೀನು 2 ಲೀಟರ್ನಲ್ಲಿ ಮಾಡು, 3 ಲೀಟರ್ನಲ್ಲಿ ಮಾಡೋದು ಸಾಧ್ಯತೆಯೇ ಇಲ್ಲ. ಅದು ಯಾವುದೋ ಒಂದು ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಬೇಕಂತಂದ್ರೆ ಅದಕ್ಕೆ ಕೂಲೆಂಟ್ ಆಗಿರ್ಬೋದು, ಅದಕ್ಕೆ ವ್ಯವಸಾಯ ಆಗಿರ್ಬೋದು, ಅದಕ್ಕೆ ಬಿಸಿ ಶಾಖ ಹಾಕಬಾರ್ದು ಅಂತ ಅಂದ್ಬಿಟ್ಟು ಆ ಪ್ರೊಸೆಸಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೂ ನೀರು ಬೇಕೇ ಬೇಕು. ಇಲ್ಲಿ ಯಾವುದನ್ನು ನಾವು ಕಡಿವಾಣ ಹಾಕ್ಲಿಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಜಲ ಸಂರಕ್ಷಣೆ ಅಂದ ತಕ್ಷಣ ಇವತ್ತಿನ ದಿವಸದಲ್ಲಿ ಇರೋ ಕೆರೆಗಳನ್ನ